lot of curiosity has come how things are being arranged and all. They say it is 144 years once it comes, so it's to be a part of that. ಒಂದು ಕಾಲದಲ್ಲಿ ನಮ್ಮ ಅಜ್ಜಿ ಪುರಾಣದ ಕತೆ ಹೇಳ್ತಾ ಇದ್ರು ಸಮುದ್ರದ ಮಂಥನ ಬಗ್ಗೆ. ಸೊ ಏನಪ್ಪ ಇದು ಅಂದರೆ ಚರ್ನಿಂಗ್ ಆಫ್ ದ ಮಿಲ್ಕಿ ಓಷನ್ ಅಂತಾರೆ. ಅಸುರಸ್ ಮತ್ತು ದೇವತಾಸ್ ದೇ ಕಮ್ ಟುಗೆದರ್ ಇನ್ ಸರ್ಚ್ ಆಫ್ ದಿ ಎಲಿಕ್ಸರ್ ಆಫ್ ಇಮ್ಮಾರ್ಟ್ಯಾಲಿಟಿ ಆರ್ ದ ಪಾಟ್ ಆಫ್ ಅಮೃತ್ ಆರ್ ದ ಕುಂಭ ಆಫ್ ಅಮೃತ್. ಸೊ ಇದರಿಂದ ಒಂದು 4 drops ಫಾಲ್ ಇನ್ ಸಿಗ್ನಿಫಿಕೆಂಟ್ ಏರಿಯಾಸ್: ಪ್ರಯಾಗ್ರಾಜ್, ಹರಿದ್ವಾರ್, ನಾಶಿಕ್ ಮತ್ತು ಉಜ್ಜೈನ್. ಪ್ರಯಾಗ್ರಾಜಲ್ಲಿ ದಿ motivation to go there was sparked around 12 years ago. One of my friends had been there. He said, you should also go. Then before I knew it, different events happened, and in a most surprising way I landed there with just 11 hours of planning. So I believe that this is a confluence of not only the rivers but the confluence of the entire Sanatana Dharma. Bharat Sadhu Santo Ka Desh hai. This statement is so true when you go there and experience the sea of humanity in what is a civilization by itself. A once in a lifetime opportunity not to be missed at all. ಇಂಥ ಒಂದು ಮಹಾಕುಂಭ ಅದೇ 1444 ವರ್ಷ ಆದಮೇಲೆ ಆಗ್ತಾ ಇರೋದು ಅಂತ ಹೇಳಿದರು. ಅದಾದಮೇಲೆ ಎಲ್ಲ ನಾಗಾ ಸಾಧುಗಳು ಬಂದು ಅವರು ತಪಸ್ಸಿನ ಫಲಾನ ಬಂದು ಒಂದು ಸ್ನಾನ ಮಾಡ್ತಾರೆ ಅಂದರೆ ಆ ಗಂಗೆ ಕೂಡ ಪವಿತ್ರ ಆಗ್ತಾರೆ ಅಂತ ತುಂಬ ಜನ ಹೇಳಿದ್ದಾರೆ. ಸೊ ಅದರಿಂದ ನಮಗೊಂದು ಪಾಸಿಟಿವ್ ಎನರ್ಜಿ, ನಮಗೊಂದು ಆ ಪುಣ್ಯ ನಮಗೆ ಸಿಗತ್ತೆ ಅಂತ ತುಂಬ ಆಸೆಯಿಂದ ಹೋಗಿದ್ವಿ. ಎಷ್ಟೇ ಕಷ್ಟ ಆದ್ರೂ ಎಂಡ್ ಆಫ್ ದ ಡೇ ನಮಗೆ ತುಂಬ ತೃಪ್ತಿಕರವಾಗಿತ್ತು ಅಂತ ಹೇಳಕ್ಕೆ ಬಯಸ್ತೀನಿ. ಆ್ಯಂಡ್ ಅದೊಂದು ಮಾಡಿರೋ ಒಂದು ಸಿಟಿ ಕಟ್ಟಿರೋದು ಒಂದು ಹೊಸ ಸಿಟಿ, ಅದು ನೋಡೋಕ್ಕೋಸ್ಕರ ಆಸೆಪಟ್ಟು ಹೋಗಿದ್ವಿ. ತುಂಬಾ ಚೆನ್ನಾಗಿದೆ ಮಾಡಿರೋದು. ಯೋಗಿಯವ್ರಿಗೆ ನಾವು ತುಂಬ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಎಲ್ಲರೂ ತಿಳಿದಿರೋ ಹಾಗೆ ಇದು ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟಿ ಇದ್ದಂಗೆ. ಸೊ ಅದೊಂದು ಪ್ರಮುಖ ಅಂಶ ಆಯಿತು ನಾನು ಕುಂಭಮೇಳಕ್ಕೆ ಹೋಗ್ಬಿಟ್ಟು ಬರಲಿಕ್ಕೆ. ಅದು ಒಂದೇ ಅಲ್ಲದೆ ಇದೊಂದು ನಮ್ಮ ತಂದೆ ತಾಯಿನ ಕರ್ಕೊಂಡು ಹೋಗೋದಿರ್ಬೋದು ಅಥವಾ ನಮ್ಮ ಫ್ಯಾಮಿಲಿ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಇದೊಂದು ಆಪರ್ಚುನಿಟಿ ಅನ್ನಿಸ್ತು. ಒಂದು ಸನಾತನ ಧರ್ಮದ ಈವೆಂಟ್, ಲಕ್ಷಾಂತರ ಜನನ ಒಂದು ಹಿಂದೂ ಸಮ್ಮೇಳನ ಒಂದು ಈವೆಂಟಲ್ಲಿ ನೋಡೋದು ತುಂಬ ಖುಷಿಯಾಗಿರೋ ವಿಷಯ. ಮಹಾಕುಂಭ ಅನ್ನೋದು ಒಂದು ಮೈ ಬಿಗ್ಗೆಸ್ಟ್ ಡ್ರೀಮ್ ಅಂದರೆ ಈ ಟೈಮಿಗೆ ಅಂತ. ಸೊ ಮೋಟಿವೇಶನ್ ಅನ್ನೋ ಥರ ಬಂದರೆ 144 ಇಯರ್ಸ್ಗೆ ನಾವು ಹಿಂದೂ ಇರಲಿಲ್ಲ, ಮುಂದೂ ಇರಲ್ಲ. ದಟ್ ಈಸ್ ದ ರೀಸನ್ ವೈ ಐ ವಾಂಟ್ ಟು ವಿಸಿಟ್ ದಿಸ್ ಪ್ಲೇಸ್ ವೆರಿ ಮಚ್. ತುಂಬ ಒಂದು ಆಸೆಯಿಂದ ಹೋಗಬೇಕು ಅಂತಿತ್ತು. ಸೊ ನಾನು ತುಂಬ ಎಲ್ಲ ಲೈಕ್ ರಿಸರ್ಚ್ ಮಾಡಿ ಫ್ಲೈಟ್ ಗಿಟ್ ಎಲ್ಲ ನೋಡಿ ಕೊನೆಗೆ ಅಂತೂ ಇಂತೂ Feb 26 ಮಹಾಶಿವರಾತ್ರಿ ದಿವಸ ಸ್ನಾನ ಮಾಡಬೇಕು ಅಂತ ಆಯಿತು. ಶಾಹಿ ಸ್ನಾನ ಇರೋ ದಿವಸ ಹುಣ್ಣಿಮೆ ಇತ್ತು. ಒಂದು ಕಡೆಗೆ ಚಂದ್ರ, ಒಂದು ಕಡೆಗೆ ಗಂಗೆ. ಅದನ್ನು ನೋಡುವಂಥ ಒಂದು ಅಪರೂಪ ಇದು ಅಂತ ಹೇಳಬೇಕು. ಆ್ಯಂಡ್ ಆ ಸಿಟಿನ ಪೂರ್ತಿ ದೀಪಗಳಿಂದ ಲಿಟ್ ಅಪ್ ಮಾಡಿರೋದ್ರಿಂದ ಆ ಒಂದು ದೃಶ್ಯ ಯಾವಾಗಲೂ ನಮ್ಮ ಜೀವನ ಇರೋವರೆಗೂ ಒಂಥರ ಮನಸ್ಸಲ್ಲಿರುತ್ತೆ ಅಂತ ಹೇಳಕ್ಕೆ. ಅಂದರೆ ಅಲ್ಲಿ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದರು ಎಲ್ಲನೂ. ಪ್ರತಿಯೊಂದಕ್ಕೂ ಜಾಗ ಇತ್ತು. ದೋಸ್ ಪೊಲೀಸ್ ಪೀಪಲ್ ವರ್ ರಿಯಲಿ ಹೆಲ್ಪ್ಫುಲ್. ಏನೇ ಕೇಳಿದ್ರು ಒಳ್ಳೆ ಮಗು ಥರನೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಯಾರೂ ಒಂದು ಹೀಗೆ ಬೇಜಾರು ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ಯಾವುದೇ ಥರ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ. ಪ್ರತಿಯೊಂದಕ್ಕೂ ನಾವಿದ್ದೀವಿ ಅನ್ನೋ ಥರ ಒಂದು ಭಾವನೆಯಿಂದ ಹೆಲ್ಪ್ ಮಾಡ್ತಾಯಿದ್ರು. ದ್ಯಾಟ್ ವಾಸ್ ರಿಯಲಿ ಅಪ್ರಿಷಿಯೇಟೆಡ್. ಏನಕ್ಕೆ ಅಂದರೆ ಅಷ್ಟು ಜನ ಬಂದರೂ ಅವ್ರ ಪೇಷನ್ಸಿಗೆ ಒಂದು ಅವಾರ್ಡ್ ಅನ್ನೋದು ಕೊಡಲೇಬೇಕಾಗತ್ತೆ. ಎಷ್ಟು ಜನ ಅಂದರೆ ಅದೇ 13 ಕಿಲೋಮೀಟರ್ವರೆಗೂ ಒಂದು ನದಿ ಸುತ್ತ ಜನ ಸ್ನಾನ ಮಾಡೋಕ್ಕೆ ಬಿಟ್ಟಿದ್ರು. ಸೊ ಫಸ್ಟ್ ಹೋದಾಗ ಇಷ್ಟು ಜನ ನಾವು ಯಾವಾಗೂ ನೋಡಿರಲಿಲ್ಲ. ಒಂದು ಜಾಗದಲ್ಲ ಇಷ್ಟು ಜನ ಸೇರಿದಂಥ ಇದು. ಆ್ಯಂಡ್ ಎಲ್ಲ ಥರ ಜನನೂ ಒಂದೇ ಕಡೆಗೆ ಒಂದು ರಿಚುಲಿಸ್ಟಿಕ್ ಆಗಿ ಒಂದು ನಂಬಿಕೆಯಿಂದ ಮಾಡ್ತಾಯಿದ್ರು. ಅದರಿಂದ ನಾವು ಅದರೊಳಗೆ ಇಷ್ಟು ಮಾಡಿದ್ದಕ್ಕೆ ಒಂಥರ ಆ ಖುಷಿ ಬೇರೆ ಥರ ಇದೆ. ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ. ಎಲ್ಲ ವಾಕ್ ಮಾಡಿ ಅದಾದಮೇಲೆ ವಿ ಕುಡ್ ಲಿಟ್ರಲಿ ಸಿ ದಿ ತ್ರಿವೇಣಿ ಸಂಗಮ್. ಹಂಗೆ ತುಂಬ ಗಾಟ್ ಸೋ ಮಚ್ ಇಮೋಷ್ನಲ್.
ಅಲ್ಲಿ ಹೋಗಿ ಸ್ನಾನ ಮಾಡಬೇಕು ಅನ್ನೋದೇ ಒಂದು ಸಂಕಲ್ಪ, ಒಂದು ದೊಡ್ಡ ಸಂಕಲ್ಪ ಅಂತ ಹೇಳ್ಬೋದು. ಸೊ ಆ ಸಂಕಲ್ಪನ ಏನೋ ಮಾಡಿ ಒಂದು ನೆರವೇರಿಸ್ಕೊಂಡು ಬಂದೆ. ಸೊ ಸ್ನಾನ ಆದಮೇಲಿಂದು ಇದು ಸಿಕ್ಕಾಪಟ್ಟೆ ಏನದಕ್ಕೆ ದೇರ್ ಇಸ್ ನೋ ವರ್ಡ್ಸ್ ಟು ಎಕ್ಸ್ಪ್ಲೇನ್ ದಿಸ್. ಸೊ ಬಟ್ ಏನೋ ಒಂದು ಹೇಳಬೇಕು ಅಂತಂದರೆ ತುಂಬ 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 ಖುಷಿ ಆಯಿತು ಸ್ನಾನ ಮಾಡಿದ್ದು. ಒಂದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು ನಮ್ಮದು. ನಾವು ಕುಂಭಮೇಳ ಅಂದರೆ ಪ್ರಯಾಗ್ರಾಜ್ ನಾವು ತಲುಪಿದಾಗ ಅರ್ಲಿ ಮಾರ್ನಿಂಗ್ ಒಂದು 2-3 ಗಂಟೆ ಆಗಿತ್ತು. ಆ ಸಂದರ್ಭದಲ್ಲಿ ಅಷ್ಟೊಂದೇನು ಕ್ರೌಡ್ ಇದ್ದಿಲ್ಲ. ಹಾಗಾಗಿ ನಾವು ತ್ರಿವೇಣಿ ಸಂಗಮದ ಹತ್ರ ಡೈರೆಕ್ಟಾಗಿ ಪಾರ್ಕಿಂಗ್ವರೆಗೂ ಹೋದ್ವಿ. ಅಲ್ಲಿಂದ ಕೇವಲ 1.5-2 ಕಿಲೋಮೀಟ್ರ್ ಮಾತ್ರ ನಾವು ಒಂದು ದಡದಿಂದ ಇನ್ನೊಂದು ದಡಕ್ಕೆ ನಡ್ಕೊಂಡು ಹೋಗ್ಬಿಟ್ಟು ಆರಾಮಾಗಿ ಕುಂಭಮೇಳದಲ್ಲಿ ಮಿಂದು ದೇವ್ರಿಗೆ ಇದು ಮಾಡಿಬಿಟ್ಟು ಬರೋಷ್ಟರೊಳಗಡೆ ನಮ್ಗೆ ಯಾವುದೇ ರೀತಿಯಿಂದ ತೊಂದರೆ ಅನಿಸ್ಲಿಲ್ಲ. ನಮ್ಮ ಮಕ್ಕಳನ್ನು ಜೊತೆಗಿರ್ಬೋದು ಅಥವಾ ಏಜ್ ಆಗಿರ್ತಕ್ಕಂಥ ನಮ್ಮ ತಂದೆ ತಾಯಿಗಳಿರ್ಬೋದು, ಎಲ್ಲರೂ ಆರಾಮಾಗಿ ಆ ಒಂದು ಕ್ರೌಡಲ್ಲಿ ನಡ್ಕೊಂಡು ಹೋಗ್ಬಿಟ್ಟು ಬಂದ್ವಿ. ಯಾವುದೇ ರೀತಿಯಿಂದ ತೊಂದರೆ ಆಗಲಿಲ್ಲ. ಆಮೇಲೆ ಎಲ್ಲ ಕಡೆ ಯಾವುದು ಎಲ್ಲಿದೆ ಅಂತ ಸೈನ್ ಬೋರ್ಡ್ಸ್ ಇದ್ದಿದ್ದರಿಂದ ನಮಗೆ ಏನೂ ತೊಂದರೆ ಆಗಲಿಲ್ಲ ಕುಂಭಮೇಳಕ್ಕೆ ಅಥವಾ ಪ್ರಯಾಗ್ರಾಜ್ಗೆ ಹೋಗ್ಬಿಟ್ಟು ಬರಲಿಕ್ಕೆ. ಹೋಗ್ಬೇಕಾದ್ರೆ ಆಮೇಲೆ ಹೋಗಿ ನಾವು ಒಂದು ರೀಚ್ ಆಗ್ತೀವ ಅಂತ ಒಂದು ಭಯ ಇತ್ತು. ಬಟ್ ನಮಗೆ ಅಲ್ಲಿ ಮಾಡಿರೋ ವ್ಯವಸ್ಥೆ ಅದೆಲ್ಲ ನೋಡಿ, ಅಷ್ಟು ಜನ ನೋಡಿ ಆಗುತ್ತೋ ಇಲ್ಲೋ ಅನ್ನೋ ಥರ ಒಂದು ಮನಸ್ಸಲ್ಲಿ ಇದ್ದೇ ಇರುತ್ತೆ ಆತಂಕ. ಬಟ್ ಅಲ್ಲಿ ಹೋದ್ಮೇಲೆ ಅದಕ್ಕೆ ಜನ ವ್ಯವಸ್ಥೆ ಮಾಡಿರೋದು ನೋಡಿ ನಮಗೇನು ಅಷ್ಟು ಕಷ್ಟ ಆಗಲಿಲ್ಲ. ಏನೋ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಇರ್ಬೋದು, ಬಟ್ ಅದು ಮನೇಲಿ ಒಂದು 5 ಜನ ಬಂದರೆ ಎಕ್ಸ್ಟ್ರಾ ಅವ್ರನ್ನ 2 ದಿವಸ ಇರಬೇಕಂದ್ರೆ ಕಷ್ಟ ಆಗುತ್ತೆ. ಅಲ್ಲಿ ಕೋಟ್ಯಾಂತರ ಜನ ಈ ಥರ ಬಂದು ಹೋಗ್ತಾ ಇದ್ದಾರೆ ಅಂತಂದರೆ ಇದು ಏನೋ ಒಂದು ಹೈಟ್ಗೆ ಒಂದು ಮಾಡಿದ್ದಾರೆ ಒಂದು ಅರೇಂಜ್ಮೆಂಟ್ಸ್ ಅಂತಂದರೆ ನಾವು ಏನು ಬೆರಳು ತೋರ್ಸಂಗಿಲ್ಲ. ನಮ್ಮ ದೇಶದಲ್ಲಿ ಇದೊಂಥರ ಅವೇರ್ನೆಸ್ ಬಿಲ್ಡ್ ಆಗ್ತಾ ಇರೋದೇ ಇವಾಗ ಅಂತ ಹೇಳಬೇಕು. ಇದೆಲ್ಲ ಮುಂಚೆಯಿಂದ ಬಂದಿದೆ, ಬಟ್ ಯಾರಿಗೂ ಅದರದ್ದು ಪ್ರತಿಫಲ ಏನು ಅಂತ ಒಂದು ಅದರಲ್ಲಿರೋ ಸುಖ ಏನು ಅಂತ ಅಥವಾ ಅದರಲ್ಲಿರೋ ದಾರಿ ಯಾವುದು ಅಂತಲೇ ಗೊತ್ತಿಲ್ಲ. ಇವಾಗ ಗೊತ್ತಾಗ್ತಾ ಇದೆ. ಜನ ಅದನ್ನು ಹೋಗಿ ಇನ್ನೂ ತಿಳ್ಕೊಂಡು ಅದನ್ನು ಮುಕ್ತಿ ಮಾರ್ಗವನ್ನು ಪಡ್ಕೋಬೇಕು ಅಂತ ನಮಗೆ still lot to be desired. So they should all go in a disciplined, systematic way that is missing. So actually aged people and all, if you bring there, they put into a lot of problems. That's it. Okay, reasonably good. Youngster with full of spirits would make it. But for aged people, really those who are sentimentally attached to such things, I think they will sing it on. And they may put into a lot of problem also. ಪ್ರಚಾರಕ್ಕೆ ಅಂತ ಹೇಳ್ತಾರೆ. ಅಲ್ಲಿ ಇದು ಗೌರ್ಮೆಂಟ್ ಇದು ಏನು ಮಾಡಿದ್ದಾರೆ ಅದು ಅವ್ರ ಕಡೆಯಿಂದ ಎಲ್ಲ ಆಗಷ್ಟು ಮಾಡಿದ್ದಾರೆ. ಬಟ್ ಏನಂದರೆ ನಮ್ಮ ಜನಕ್ಕೆ ಒಂದು ಸ್ಕೂಲ್ ಲೆವೆಲಿಂದನೂ ಒಂದು ಅವೇರ್ನೆಸ್ ಬಿಲ್ಡ್ ಮಾಡಬೇಕು. ಅದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ನಮ್ಮ ಮಕ್ಕಳಿಗೆ ನೆಕ್ಸ್ಟ್ ಇದಕ್ಕೆ ಹೇಳ್ಕೊಟ್ರೆ ಅದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಕ್ಲೀನ್ಲಿನೆಸ್ ಅಂತ ಮೋದಿ ಅವ್ರು ಮಾಡ್ತಾ ಇದ್ದಾರೆ. ಬಟ್ ಆದರೂ ನಾವು ಜನಗೆ ನಾವು ನಮ್ಮ ಕಡೆಯಿಂದ ನಾವೇನು ಮಾಡಬೇಕು ಅದ್ರದ್ದು ಅವೇರ್ನೆಸ್ ಇನ್ನೂ ಇಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಅದನ್ನು ನಾವು ಎಲ್ಲೆಲ್ಲಾಗುತ್ತೋ ಅದನ್ನು ಪ್ರಚಾರ ಮಾಡಿ ಅದೊಂದು ಅವೇರ್ನೆಸ್ ಬೆಳೆಸ್ಕೋಬೇಕು ಅಂತ ಹೇಳಕ್ ಬಯಸ್ತೀನಿ. ಓಕೆ, ದಟ್ ಕ್ರೌಡ್ ಮ್ಯಾನೇಜ್ಮೆಂಟ್ ವಾಸ್ ಫೈನ್, ಬಟ್ ಈ VIP ಅನ್ನೋದು ಒಂದು ಇಟ್ಟಿರ್ತಾರಲ್ಲ, ಅದೆಲ್ಲೋ ಒಂದು ಕಡೆ ಒಂಚೂರು ಮೈನಸ್ ಅಂತ ಅನ್ನಿಸ್ತು. ಯಾಕಂದರೆ VIP ಜಾಗ ಇದ್ರೂ ನಮಗೆ ಕಾಮನ್ ಪೀಪಲಿಗೆ ಹೋಗಕ್ಕೆ ಬಿಡಲ್ಲ ಅಂತಂದರೆ ದ್ಯಾಟ್ ಈಸ್ ಎಲ್ಲೋ ಒಂದು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಓವರ್ ಆಲ್ ಎಕ್ಸ್ಪೀರಿಯನ್ಸ್, ಓವರ್ ಆಲ್ ಅರೇಂಜ್ಮೆಂಟ್ ಆಫ್ ಮಹಾಕುಂಭ್ ವಾಸ್ really nice.